ಕನ್ನಡದ ಶಿವಾಜಿ ಸೂರತ್ಕಲ್ ಚಿತ್ರದ ನಟ ಧನುಷ್ ರಾಜ್ ಪತ್ನಿ ವಿರುದ್ಧ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಸಿನಿಮಾ ಹಾಗೂ ಕಿರುತೆರೆ ನಟನ ಸಂಸಾರದ ಜಗಳ ಬೀದಿಗೆ ಬಂದಿದೆ. ನಾನು ಎಲ್ಲೋದ್ರೂ ನನ್ನ ಮೇಲೆ ಅನುಮಾನ ಪಡ್ತಾಳೆ, ಆತ್ಮಹತ್ಯೆ ಬೆದರಿಕೆ ಹಾಕಿ ನನ್ನ ಮೇಲೆಯೇ ಹಲ್ಲೆ ಮಾಡಿದ್ದಾಳೆ ಅಂತ ಆರೋಪಿಸಿ ನಟ ಧನುಷ್ ರಾಜ್ ಗಿರಿನಗರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ನಟನ ಪತ್ನಿ ಕೂಡ ಪ್ರತಿ ದೂರು ಕೊಟ್ಟಿದ್ದಾರೆ. ಇತ್ತೀಚೆಗೆ ವಿದೇಶಕ್ಕೆ ಹೋಗಿದ್ದ ನಟ ಧನುಷ್ ರಾಜ್ ಕೆಲ ದಿನಗಳ ಹಿಂದಷ್ಟೇ ವಾಪಸ್ ಆಗಿದ್ದಾರೆ. ನಟ ಬಂದ ಮೇಲೆ ಪತ್ನಿ ಹರ್ಷಿತಾ ಗೂಂಡಾಗಳ ಜೊತೆ ಸೇರ್ಕೊಂಡು ಗಂಡನ ಮೇಲೆ ಹಲ್ಲೆ ನಡೆಸಿ ಕೊಲೆ ಮಾಡೋದಾಗಿಯೂ ಬೆದರಿಕೆ ಹಾಕಿದ್ದಾರಂತೆ. ಜೊತೆಗೆ ಧನುಷ್ ಮೇಲೆ ಹಲ್ಲೆ ಮಾಡಿದ್ದು ಗಿರಿನಗರ ಪೊಲೀಸ್ ಠಾಣೆಗೆ ನಟ ಧನುಷ್ ದೂರು ಕೊಟ್ಟಿದ್ದಾರೆ. ನಟ ಧನುಷ್ ವಿರುದ್ಧ ವರದಕ್ಷಿಣೆ ಕಿರುಕುಳ ನೀಡಿ ದೈಹಿಕವಾಗಿ ಹಲ್ಲೆ ಮಾಡಿದ್ದಾನೆಂದು ಪತ್ನಿ ಪ್ರತಿ ದೂರು ಕೊಟ್ಟಿದ್ದಾರೆ. ಗಿರಿನಗರ ಹಾಗೂ ದಕ್ಷಿಣ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪತ್ನಿಯ ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದೆ. ಕೆಎಂಎಫ್ನಲ್ಲಿ ಕೆಲಸ ಕೊಡಿಸೋ ನೆಪದಲ್ಲಿ 10ಕ್ಕೂ ಹೆಚ್ಚು ಜನರಿಗೆ ಕೃಷ್ಣನ್ ಎಂಬಾತ ವಂಚಿಸಿದ್ದಾನೆ. ಅಮಾಯಕರಿಗೆ ತಾನು ಕೆಎಂಎಫ್ ಅಧಿಕಾರಿ ಅಂತ ಆರೋಪಿ ಕೃಷ್ಣನ್ ಪರಿಚಯ ಮಾಡಿಕೊಂಡಿದ್ದ. ಪೇಪರ್ನಲ್ಲಿ ಕೆಎಂಎಫ್ ನೀಡಿದ್ದ ಜಾಹೀರಾತು ತೋರಿಸಿ ಜಾಹೀರಾತು ಕೊಟ್ಟಿದ್ದು ನಾವೇ, 10 ಲಕ್ಷ ಕೊಟ್ರೆ ಕೆಲಸ ಕೊಡ್ತೀವಿ ಅಂತ ಒಂದೊಂದು ಹುದ್ದೆಗೆ 10 ಲಕ್ಷ ಪಡೆದು ವಂಚಿಸಿದ್ದಾನೆ. ಕೆಎಂಎಫ್ ಹೆಸರಿನ ಇಮೇಲ್ OTP ತೋರಿಸಿ ನಂಬಿಸಿ ಹಣ ಪಡೆದು ಆರೋಪಿ ಕೃಷ್ಣನ್ ಎಸ್ಕೇಪ್ ಆಗಿದ್ದಾನೆ. ಮಲ್ಲೇಶ್ವರಂ ಠಾಣೆಗೆ ದೂರು ನೀಡಲಾಗಿದ್ದು ಆರೋಪಿ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಅಂತ ಒಬ್ಬರು ಪರಿಚಯ ಆಗ್ತಾರೆ ಗೋಪಿ ಅವರಿಂದ. ಅವ್ರು ನಾನು ಈ ಥರ KMF ಅಲ್ಲಿ KS ಆಫೀಸರು ಡೈರೆಕ್ಟರ್ ಇದ್ದೀನಿ ಅಂತ ಪರಿಚಯ ಆಗಿ ಅವ್ರ ಮುಖಾಂತರ ಅದು ಕೆಲಸಕ್ಕೆ ಕೊಡಿಸ್ತೀವಿ ಅಂತೇಳಿ ಹೇಳ್ತಾರೆ. ನಾನು ಅದನ್ನ ನಮ್ಮ ಫ್ಯಾಮಿಲಿ ಮುಂದೆ ಹೇಳಿ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಹೇಳ್ತೀನಿ. ಆಯಿತು ಅಂತೇಳಿ ಒಪ್ಕೊಂಡು ಒಬ್ಬೊಬ್ಬರು 10 ಲಕ್ಷ ಕೊಡ್ತಾರೆ 5 ಜನದ್ದು. ಒಟ್ಟು ಟೋಟಲ್ 10 ಜನ ಇದ್ದಾರೆ ಅಲ್ಲಿ. ನಮ್ಮದು 5 ಜನ ಇದ್ದಾರೆ ಫ್ಯಾಮಿಲಿ ಮೆಂಬರ್ಸು. ಈ ಥರ ಆಗಿದೆ. ಕೋಗಿಲು ಲೇಔಟ್ ಒತ್ತುವರಿಯ ಮತ್ತೊಂದು ಸ್ಫೋಟಕ ರಹಸ್ಯ ಬಯಲಾಗಿದೆ. ಉತ್ತರ ಪ್ರದೇಶ ಆಂಧ್ರದ ಆಧಾರ್ ಕೊಟ್ಟು ಪುನರ್ವಸತಿಗೆ ಅರ್ಜಿ ಹಾಕಿದ್ದು ಅಧಿಕಾರಿಗಳ ತನಿಖೆಯಲ್ಲಿ ಬಯಲಾಗಿದೆ. ಹೊರ ರಾಜ್ಯದವರು ಸರ್ಕಾರದ ಲಾಭ ಪಡೆಯುವ ಪ್ರಯತ್ನಿಸಿದ್ದು ಡಿಜೆ ಹಳ್ಳಿಯ ಒಬ್ಬರಿಂದ, ಟಿಪ್ಪು ನಗರದ 4ರಿಂದ ಮನೆಗೆ ಅರ್ಜಿ ಸಲ್ಲಿಕೆಯಾಗಿದೆ. 167 ಮನೆ ನೆಲಸಮ ಮಾಡಲಾಗಿತ್ತು. ಆದರೆ 260 ಜನ ಅರ್ಜಿ ಸಲ್ಲಿಸಿದ್ರು. ಸರ್ಕಾರದ ಫ್ಲಾಟ್ ಪಡೆಯಲು ಡಿಜೆ ಹಳ್ಳಿ ನಿವಾಸಿಯು ಅರ್ಜಿ ಸಲ್ಲಿಸಿದ್ದು ದಾಖಲೆ ಪರಿಶೀಲನೆ ವೇಳೆ ಅಸಲಿಯತ್ತು ಬಯಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.